ಅತ್ತೆವಾ ಏನ್ ತುಂಬಾ ಗಾಳಿ ತಣ್ಣಗೆ ಬೀಸ್ತೈತೆ ಅಲ್ವಾ? ಹಾ, ಏನ್ ಚೆನ್ನಾಗೈತೆ, ಎಷ್ಟು ಪ್ರಶಾಂತವಾಗೈತೆ ಅಲ್ವಾ? ಕಣೆ, ಈ ಕಡೆ ಹಟ್ಟಿ ಪಟ್ಟಿ ಬ್ಯಾರೆ ಇಲ್ವಲ್ಲ, ಅದಕ್ಕೆ ನೋಡು ಪ್ರಶಾಂತವಾಗೈತೆ. ಇಲ್ಲ ಅಂದಿದ್ರೆ ಅವ್ರ ಮನೇಲಿ ಇವ್ರ ಮನೇಲಿ ಕಯ್ಯ ಅಂತ ಮಕ್ಳುಗಳು ಕಿರ್ಚೋದಾಗ್ಲಿ ದೊಡ್ಡವ್ರ ಕೀಚಾಟ ಆಗಲಿ ಎಲ್ಲನೂ ಕೇಳಿಸ್ತಾನೆ ಇತ್ತು. ಇವ್ರದು ಸ್ವಲ್ಪ ಊರಿಂದ ಇತ್ತಾಗೈತೆ ಅಲ್ವಾ, ಅದಕ್ಕೆ ನೋಡು ಅಕ್ಕಪಕ್ಕ ಯಾವ ಮನೆ ಇಲ್ಲ ಬೇರೆ, ಅದಕ್ಕೆ ನೋಡು ನೀಟಾಗಿ ಸಮಾಧಾನವಾಗಿ ಐತೆ, ಒಂಥರ ಚೆನ್ನಾಗೈತೆ. ಎಲ್ಲೂ ಬ್ಯಾರೆ ಕಡೆ ಬ್ಯಾರೆ ಊರು ಅಲ್ಲಿಗೆ ಹೋದಂಗೆ ಐತಲ್ವಾ? ಅತ್ತವಾ ನಾ ಬ್ಯಾರೆ ಊರಿಗೆ ಅಲ್ವಾ ಬಂದಿರೋದು. ಅಯ್ಯೋ ತಾಯಿ, ಹಂಗಲ್ಲ, ನಮ್ಮ ಕರ್ನಾಟಕನೇ ಬಿಟ್ಟು ಬ್ಯಾರ ಕಡೆ ಓದಂಗೈತೆ. ಒಂಥರ ಬ್ಯಾರೆ ದೇಶಕ್ಕೆ ಓದಂಗಿರಲ್ವಾ, ಹಂಗೈತೈತೆ ನನಗೆ. ಈ ಚಳಿ ಒಂಥರ ನೆಮ್ಮದಿ, ಯಾರು ಕಯ್ಯ ಇಲ್ಲ ಏನಿಲ್ಲ, ಒಂಥರ ಚಂದ ಐತೆ. ಹ್ಞೂ ಕಣೆ, ನೀನು ಹೇಳಿದೆ ಸತ್ಯ ನೋಡು. ನೋಡು, ನಮ್ಮ ಹಳ್ಳಿಲಿ ನಮ್ಮನೆ ತವಾಗೋಗಿದ್ರೆ ಇಟ್ಟೊತ್ತಿಗೆ ಅಯ್ಯೋ ಅಣ್ಣ ಏನು ಮಾಡ್ತಿದ್ದೀಯ ಅಣ್ಣ, ಏನು ಮಾಡ್ತಿದ್ದೀರಾ, ಹಂಗೆ ಹಿಂಗೆ ಅನ್ಕೊಂಡು ಮನೆ ಕಡೆ ಹುಡ್ಕೊಂಡು ಬಂದರು. ಹಿಂದೆಗಡೆ ಹಸ ನೋಡೋದ, ಇಲ್ಲ ಕೊಟ್ಟಿಗೆ ಕ್ಲೀನ್ ಮಾಡೋದ, ಆ ಕಡೆ ನಾಯಿಗಳು ಓಡಿಸೋದು, ಕೋಳಿಗಳು ಹಿಡಿಯೋದು, ಇವೇ ಆಗೋಯ್ತು. ಇಲ್ಲಿ ನಮ್ಮ ತಿಪ್ಪೇಸ್ವಾಮಿ ಏನನ್ನೂ ಸಾಕಿಲ್ಲ, ಏನು ಮಾಡೋನು? ಒಂದು ಹಸ ಸಾಕಿದ್ದೀನಿ, ಅಪ್ಪವ್ರ ಮನೆ ತವ ಐತೆ ಅಂದ. ಅವ್ರು ನೋಡಿದ್ರೆ ಅತ್ತಾಗವ್ರೆ, ಇವ್ರು ನೋಡಿದ್ರೆ ಇತ್ತಾಗವ್ರೆ. ಏನೋ ಅತ್ತಾಗೆ ಒಟ್ಟಿನಲ್ಲಿ ನೆಮ್ಮದಿಯಾಗಿ ಐತೆ ಕಣವ, ಯಾರ್ದೂ ಕಯ್ಯಪ್ಪಯ್ಯ ಇಲ್ಲ. ಹ್ಞೂನ್ರಿ, ನಾವು ಇದೇ ಥರ ಊರಿಗೆ ಆಚೆಗಡೆ ಒಂದು ಮನೆ ಮಾಡಿ ಇಟ್ಬಿಡ್ಬೇಕು ನೋಡು. ಈ ತೋಟದ ಮಧ್ಯೆ ತಣ್ಣ ಗಾಳಿ ಬಿಸ್ತಾ ಇರ್ತೈತಲ್ಲ, ಸುತ್ತಮುತ್ತ ಬರೀ ಮರ ಗಿಡಗಳೇ ಇರಬೇಕು. ಪಕ್ಕದಲ್ಲಿ ನದಿ ಹರ್ಕೊಂಡು ಹೋಗೋ ಥರ ಇರಬೇಕು. ಏನು ಚೆನ್ನಾಗಿರ್ತೈತಲ್ವಾ? ಅಯ್ಯೋ ತಾಯಿ ನೀನು, ಅಯ್ಯಯ್ಯೋ ಈ ಮಗ ನೋಡಿಲ್ಲಿ, ನಿಮ್ಮ ಅತ್ತೆವ ಏನು ತಮಾಷೆ ಮಾಡಕತ್ತಾಳ ನೋಡು. ಮತ್ತೆ ಒಬ್ಳೇ ಇರಬೇಕು, ಪಕ್ಕದಲ್ಲಿ ನೀರು ಹರಿತಾ ಇರಬೇಕು, ಸುತ್ತಮುತ್ತ ಯಾರು ಇರೋಂಗಿಲ್ಲ, ತಣ್ಣಗೆ ಬೇರೆ ಗಾಳಿ ಬೀಸಬೇಕು, ಅಕ್ಕಪಕ್ಕ ಮನೆಗಳೇ ಇರಬಾರ್ದು, ಮರಗಳಿರ್ಬೇಕಂತೆ. ಅಂತ ಜಾಗದಲ್ಲಿ ಏನಾದರೂ ನಿಮ್ಮ ಅತ್ತೆ ಒಂದು ಬಿಟ್ಟು ಹೋಯ್ತು ಅನ್ಕೊಂಬತ್ತ, ಗಡ 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 ಆ ಕಡೆಯಿಂದ ಏನಾದರೂ ಎಲೆ ಸೌಂಡ್ ಬರ್ಕ್ ಅಂತ ಆರ್ಬತ್ತು ಅಂದ್ರೆ, ಅಯ್ಯೋ ರೀ ಇಲ್ಲಾಂದ್ರೆ ಸೊಸೆವಾ ಅಂತ ಎಲ್ಲ ಕಿರ್ಚಿ ರಂಪಾಟ ಮಾಡಿ ಇಕ್ಬಿಡ್ತಾಳೆ. ಅಷ್ಟು ಪುಕ್ಲು ಜೀವ ಇದಕ್ಕೆ. ಸಾಕು, ಸುಮ್ಮನೆ ಕುತ್ಕೊಳ್ರಿ, ಕಾಲು ಎಳಿಬೇಡಿ ನನ್ನನ್ನ. ಏನ್ ಭಯ ಆಗ್ದಾರೆ ಇರೋರು ಯಾರು ಇರ್ತಾರೆ? ಹಿಂದೆಗಡೆ ನಮ್ನೆರಳೆ ನೋಡ್ಕೊಂಡು ನಾವೇ ಒಂದೊಂದ್ಸಲಿ ಎದ್ರುಕೊಬಿಡ್ತೀವಿ, ನೀನು ಎದ್ರುಕೊಂಡಿರ್ತೀಯ. ಸುಮ್ಮನೆ ಇರು. ಅವತ್ತೇನು ನಿನ್ನಿದ್ರಿಗೆ ಏನೋ ಗಾಳಿ ಝೀ ಅಂತ ಬಂದ್ಬಿಡ್ತಪ್ಪ. ಅದಕ್ಕೆ ನೋಡು, ಆ ಕಡೆ ಪಕ್ಕ ಎಲ್ಲ ಮರಗಳು ಝೀ ಅಂತ ಅಲ್ಲಾಡ್ಬಿಟ್ಟು ಒಂದೇ ಸಲ ನಾನು ಗಿಡಗಿಡ ಅಂತ ನಡುಗ್ಬಿಟ್ಟೆ. ಇನ್ನೇನು ಮತ್ತೆ ಭಯ ಆಗ್ದಾನೆ ಇರುತ್ತಾ? ಆ ಕೆಂಪಕ್ಕನೋ ಏನೋ ಹೇಳ್ತಾಳೆ, ಅಲ್ಲಿ ಹೋಗ್ಬೇಡ ಇತ್ಲ ಕಡೆ ಗಾಳಿ ಸೋಂಕು ಕಾಯ್ತಿದೆ ಅಂತ ಎದ್ರಿಸ್ ಮಡಗ್ಬಿಟ್ಟಿದ್ಲು. ನಾನು ಅದೇ ಇದ್ರಲ್ಲಿ ಭಯ ಪಟ್ಕೊಬಿಟ್ಟೆ ನೋಡ್ಬತ್ತ. ಅತ್ತೆ ಅದೇನು ಇಲ್ಲ ಅಂತ ನಮ್ಮ ಅತ್ತೆ ಹೇಳವಳೆ, ಸುಮ್ಕೆ ಇರು, ಅದೇನುವೆ ಬಂದ್ರೂ ಅವೇನು ನಾವೇನಾರು ತೊಂದರೆ ಕೊಟ್ಟಿದ್ರೆ ತಾನೇ ಹಂಗೆಲ್ಲ ಮಾಡಿ ಹೋಗುವ. ಏನು ಇಷ್ಟಪಷ್ಟ ಆದರೆ ಬಂದವಂತೆ, ಅದು ನಾವು ಜನ ಇರೋ ಮಧ್ಯೆ ಇರ್ತಾವ, ನಾವೇ ಅದನ್ನ ನೋವಲ್ಲಿ ಇರ್ತೀವಿ. ಅಯ್ಯೋ ಇನ್ನೇನಪ್ಪ ಮಾಡೋದು ಅಂತ ಅವೇ ಬೇಜಾರಾಗಿ ಹೊಂಟೋಗ್ಬಿಡ್ಬೇಕು. ಹಂಗೈತೆ ನಮ್ಮ ಪರಿಸ್ಥಿತಿಗಳು. ಬೂಸಿ ಧೈರ್ಯವಾಗಿದ್ರೆ ಅವು ಏನು ಮಾಡೋಕ್ಕಿಲ್ವಂತೆ. ದುರ್ಗವ ನೀನು ಹೊಸಿ ಸಾನೆ ಎದುರಿಸ್ತಾ ಇದೆಯಾ ಅನ್ಸುತ್ತೆ ಅವಳಿಗೆ. ಅವಳು ಮುಸುಳಿ ನೋಡು ಎದ್ರಕೊಂಡು ಸಾಯ್ತದೆ. ಸುಮ್ಕಿರು ದುರ್ಗವ, ನಿನ್ನಷ್ಟು ಆ ಬೊಡ್ಡೆತ್ತಿದ್ಕೆ ಧೈರ್ಯವೇ ಇಲ್ಲ. ದುರ್ಗವ, ಹಂಗಾದ್ರೆ ಒಂಚೂರು ಧೈರ್ಯವಾಗಿ ಇರ್ಬೇಕ ನಾವು. ಧೈರ್ಯವಾಗಿದ್ರೆ ಅವೇನು ನಮ್ಮ ಹತ್ರಕ್ಕೆ ಬರಲ್ವೇ? ಅಯ್ಯೋ ಅತ್ತೆವಾ, ನಾನೇನು ನೋಡಿದಿನ ಇಲ್ಲ, ನನ್ನ ಹತ್ರಕ್ಕೆ ಬಂದೈತಾ? ಅದೇನಾರ ಬತ್ತು ಅಂದ್ರೆ ಏನೋ ಒಂಚೂರು ಮಾತಾಡ್ಬಿಟ್ಟು ನಮ್ಮ ಅತ್ತೆವ ಹಿಂಗೆ ಕೇಳೋದು, ಹೌದಾ ಇಲ್ವಾ ಅಂತ ಎಲ್ಲ ವಿಚಾರಿಸ್ಕೊಂಡು ನಿಮ್ಗೆ ಹೇಳ್ತಿದ್ದೆ. ನಾನೇ ನೋಡಿಲ್ಲ. ನಮ್ಮ ಅತ್ತೆವ ಲಕ್ಷ್ಮಿ ಅತ್ತೆವ ಎಲ್ಲ ಹಿಂಗೆ ಹೇಳ್ತದೆ. ಅವ್ರು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನಾನು ಏನು ಹೇಳಿ ಅಂದ್ರೆ ನನ್ಗೇನು ಹೇಳ್ತಿರ್ಲಿಲ್ಲ. ಅದಕ್ಕೆ ಹೋಗಿ ಅವ್ರ ಪಕ್ಕ ಕುತ್ಕೊಂಡ್ಬಿಡುವೆ. ಅವ್ರ ಹತ್ರ ಅವ್ರು ಇವರು ಅಂತ ಮಾತಾಡ್ತಿದ್ರಲ್ಲ, ಅವ್ರ ಹತ್ರ ಹೋಗಿ ಸೈಲೆಂಟಾಗಿ ಕೇಳಿಸ್ಕೊಂಡು ಎದ್ದು ಬರುವೆ. ಹೋಗಪ್ಪ ಅಂದ್ರೂ ಇಲ್ದೇ ಇರೋ ದೆವ್ವ ಭೂತ ಪಿಚಾಚಿ ಪೀಡೆಗೆಲ್ಲ ಎದ್ರಕೊಂಡು ಸಾಯ್ಬೇಕು. ಅವು ಹೆಂಗಿರ್ತಾವೋ ಅಂತನೂ ಗೊತ್ತಿಲ್ಲ. ಕೈ ಕಾಲು ಉದ್ದಕ್ಕಿರ್ತಾವ, ಇಲ್ಲ ಕೂದಲು ಉದ್ದಕ್ಕಿರ್ತಾವ, ಇಲ್ಲ ಮೋಹಿಣಿ ಬಿಳಿ ಸೀರೆ ಹಾಕೊಂಡಿರ್ತದ. ಅಯ್ಯೋ ಕಾಲಿರಲ್ವಾ ಕೈ ಇರಲ್ವಾ ಅಂತ ಎಲ್ಲ ಹೇಳಿ ನಮ್ಮ ತಲೆಯಲ್ಲಿ ಇಲ್ದಿರೋದೆಲ್ಲ ದೆವ್ವ ಹಿಂಗಿರ್ತದೆ ಅಂತ ತಲೆ ಒಳಗೆ ಹಾಕೋ ತುಂಬಿಟ್ಟವ್ರೆ. ಬಿಡು ಅತ್ತವ, ಏನು ಬೇಜಾರು ಮಾಡ್ಕೊಬೇಡ ನೀನು, ಸುಮ್ಕೆ ಇರು. ಅದೇನು ಇಲ್ಲ ಕಣ. ಹಂಗು ಏನಾರ ಬತ್ತು ಅಂದ್ರೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ತಡಗಿಡ ಒಡ್ಸ್ಕೊಂಡು ದೇವ್ರದ್ದು ಬಳೆ ಹಾಕಿಸ್ಕೊಂಡು ಬಂದ್ರೆ ಆಯ್ತು. ಅದೇನು ನಿನ್ನ ಹತ್ರ ಬರೋದು ಇಲ್ಲ. ಸುಮ್ಮನೆ ಇರು. ಗೌಡ್ರೆ, ಓ ಪುರೋಹಿತ್ರೆ, ಬನ್ನಿ ಪುರೋಹಿತ್ರೆ, ಬನ್ನಿ ಕುತ್ಕೊ ಬನ್ನಿ. ಅಯ್ಯೋ ಇದು ನಿಮ್ಮನೇನೆ, ನಾನೇ ಕುತ್ಕೊಳ್ಳಿ ಅಂತಿದ್ದೀನಿ, ಆದ್ರೂ ಬನ್ನಿ ಹೊಸಿ ಕುತ್ಕೊ ಬನ್ನಿ. ಅಯ್ಯೋ ತಗೊಳಪ್ಪ. ಅಯ್ಯೋ ವಯಸ್ಸಾದ್ಮೇಲೆ ಕೂತ್ಕೊಳ್ಳೋದು ಹೇಳೋದು ಅದೆಲ್ಲ ಮಾಮೂಲಿನೇ. ಇವಾಗ ತಾನೇ ಕೂತಿದ್ದ ಮನೇಲಿ ಎದ್ದು ಬಂದೆ, ಹಂಗೆ ತಿಪ್ಪೇಸ್ವಾಮಿ ಮಾತಾಡ್ಸ್ಕೊಂಡು ಹೋಗುವ ಅಂತ ಹಿಂಗೆ ಬಂದವ್ರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದು ಒಂದ್ಕಿತ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ ಈ ಕಡೆಗೆ. ಪುರೋಹಿತ್ರೆ ಚೆನ್ನಾಗಿದ್ದೀರಾ? ನಿಮ್ಮ ಹೆಂಡತಿ ಚೆನ್ನಾಗದ್ರ, ಹುಷಾರಾದ್ರ? ಎಲ್ಲಿ ಅವ್ರು ಬಂದೇ ಇಲ್ಲ?
ಇಲ್ಲ ಕಣವ, ಮನೇಲಿ ಇಲ್ಲ, ತವ್ರ ಮನೆಗೆ ಹೋಗೋಳೆ. ಅವ್ರ ಮನೇಲಿ ಏನೋ ಒಂಚೂರು ಪೂಜೆ, ಆಷಾಢ ಪೂಜೆ ಇತ್ತಂತೆ, ಅದಕ್ಕೆ ಮುಗಿಸ್ಕೊಂಡು ಬರ್ತೀನಿ ಕಣ್ರಿ ಅಂತ ಹೋದ್ಲು. ಬಂದಿಲ್ಲ, ನಾಳೆ ನಾಳಿದ್ರಲ್ಲಿ ಬರ್ಬೋದೇನೋ. ಮತ್ತೆ ಎಲ್ಲ ಚೆನ್ನಾಗಿದ್ದೀರಾ ದುರ್ಗವ್ವ? ಚೆನ್ನಾಗಿದ್ದೀರಾ? ಅಪ್ಪರೇ ನಾ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಹ್ಞೂ ಕಣ್ತಾಯಿ ಚೆನ್ನಾಗಿದ್ದೀನಿ. ಮತ್ತೆ ತಿಪ್ಪೇಸ್ವಾಮಿ ಎಲ್ಲಿ? ಚೈತ್ರ ಎಲ್ಲಿ? ಇದ್ಯಾ ತಾಯಿ ಹಿಂಗೆ ಮುಂಚ್ಕೊಂಡು ನಿಂತಿದ್ದೀರಾ, ಏನಾಯ್ತು? ಅಯ್ಯೋ ಪುರೋಹಿತ್ರೆ, ಅವಳ ಕತೆ ಯಾಕೆ ಕೇಳಿರಿ? ಇಲ್ಲಿ ಅಕ್ಕಪಕ್ಕ ಮನೆ ಇಲ್ಲ, ನೀಟಾಗಿ ಐತೆ, ಚೆನ್ನಾಗಿ ಪ್ರಶಾಂತವಾಗಿ ಅಂತ ಹೇಳ್ತಾ ಇದ್ವಾ. ಹಿಂಗೆ ನಮ್ಮೂರಲ್ಲೂ ಯಾವ್ದಾರ ತೋಟದ ಮಧ್ಯೆ ಮನೆ ಕಟ್ಬಿಡ್ರಿ, ಹಂಗೆ ಹಿಂಗೆ ಚೆನ್ನಾಗಿರ್ಬೋದು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನೀನು ಪುಕ್ಲು ಜೀವ ಇನ್ನೆಲ್ಲಿರ್ತೀಯ ನೀನು? ಏನಾರ ಸರಕ್ ಪರಕ್ ಅಂದರೆ ಎದ್ದು ಬಿದ್ದೆ ಅಂತ 3 ಕಿಲೋಮೀಟ್ರ್ ದೂರ ಹೋಯ್ತೀಯ ಅಂತ ನಾನು ನನ್ನ ಸೊಸೆ ಆಡ್ಕೊತಿದ್ದು, ಅದಕ್ಕೆ ಎದ್ರಕಂಡೈತೆ ಬಡತದು. ಅಯ್ಯೋ ಸರಿ ಆಯ್ತು. ಏನವ ತಾಯಿ ಇಷ್ಟು ದೊಡ್ಡೊಳಗೆ ಎದ್ರಕಂಡರ? ಅದಕ್ಕೆಲ್ಲ ಅದೇನಿಲ್ಲ ಕಣವ, ಸುಮ್ಮನೆ ನಮ್ಮ ಕಲ್ಪನೆ ಅಷ್ಟೇ ಕಣ, ಬಿಟ್ಟು ಹಾಕು. ಅದೇನು ಎಂಥದ್ದು ಇಲ್ಲ, ಅವೇನು ಅವು ಪಾಡ್ಕವು ಇದ್ರೂ ಅವು ಪಾಡ್ಕಿರ್ತವೆ, ಮನ್ಸರಿಗೆ ಏನು ತೊಂದರೆ ಕೊಟ್ಟ ಬಾಬು, ಸುಮ್ಮನೆ ಇರವ, ಅದೇನಿಲ್ಲ ಕಣ, ನಮ್ಮ ಕಲ್ಪನೆ ಅಷ್ಟೇ ಅವೆಲ್ಲ. ಹುಟ್ಟು ಸಾವು ಎಲ್ಲ ಖಚಿತ, ಹಂಗನ್ಬಿಟ್ಟು ಅವೆಲ್ಲ ಆಯ್ತವೆ, ಪೀಡೆ ಪಿಚಚಿ ಆಯ್ತವೆ, ಅವೆಲ್ಲ ಸುಳ್ಳು ಕಣವ. ಸುಮ್ಕೆ ಇರು. ಹೌದಾ? ಹಾಗಾದ್ರೆ ನೀವು ದೇವ್ರನ್ನ ಪೂಜೆ ಮಾಡ್ತೀರಾ? ಹಾಗಾದ್ರೆ ದೆವ್ವನು ಇರ್ಬೇಕು ತಾನೆ? ಅಯ್ಯೋ ಪುರೋಹಿತ್ರೆ, ನೀವೆಷ್ಟು ಹೇಳಿದ್ರು ಹಂಗೆ ತಲೆ ತಿನ್ಬಿಡ್ತಾಳೆ, ಸುಮ್ಮನೆ ಇರಿ ಬ್ಯಾಡ. ಚೈತ್ರ ಎಲ್ಲ ಅಡುಗೆ ಮಾಡಿದ್ಯಾ? ನೋಡವಾ, ನೀನು ಕೇಳ್ದಂಗೆ ಎಲ್ಲ ತಂದಿದ್ದೀನಿ, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ನೀನು ರೆಡಿ ಮಾಡಿ ಇಟ್ಟಿದ್ಯಾ? ಬಾ ಈಚೆ ಹೋಗಿ ಕರೆದ್ಬಿಟ್ಟು ಬರೋಣ, ಹೇಳು ಆಯ್ತಾ? ಹ್ಞೂ ರೀ. ಇನ್ನೊಂದು ಸ್ವಲ್ಪ ಇದಕ್ಕೆ ಮಜ್ಜಿಗೆ ಮಾಡಿ ಇಟ್ಬಿಟ್ರೆ ಆಯಿತು. ಅಣ್ಣಯ್ಯನಿಗೆ ಊಟ ಮಾಡಿದ್ಮೇಲೆ ಮಜ್ಜಿಗೆ ಕುಡಿತೈತೆ. ಇವಾಗ ಇವೆಲ್ಲ ನಾನೇ ಮಾಡಿದ್ದೀನಿ ಅಂದರೆ ನಿಜ ಅವರಂತೂ ನಂಬಕ್ಕಿಲ್ಲ, ಎಲ್ಲ ನೀನೇ ಮಾಡಿದ್ದೀಯ ಅಂತ ನಗ್ತಾ ಇರ್ತಾರೆ ಅಷ್ಟೇ. ನಾನು ಮಾಡಿದ್ದೀನಿ ಅಂತ ಅಪ್ಪಿತಪ್ಪಿ ಏನಾದರೂ ಗೊತ್ತಾಯ್ತು ಅಂದರೆ ಅದರಲ್ಲೂ ನಮ್ಮತ್ತಿಗೆ ದುರ್ಗವ್ವ ಶಾಕ್ ಆಗ್ಬಿಡ್ತಾರೆ. ಇವಳು ನೀಟಾಗೆ ಒಂದು ಅನ್ನ ಮಾಡಕ್ಕೆ ಬರಲ್ಲ, ಇನ್ನು ಇಷ್ಟೆಲ್ಲ ಮಾಡಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಅವ್ರು ನಂಬಲ್ಲ. ಏನಿಲ್ಲ ಬಿಡಮ್ಮ, ಇವಾಗೆಲ್ಲ ನಾನೇ ಅಲ್ವಾ ಹೇಳ್ಕೊಟ್ಟಿರೋದು, ಹಾಗಾಗಿ ಎಲ್ಲ ನಂಬ್ತಾರೆ ಖಂಡಿತವಾಗ್ಲೂ. ಏನೋ ಅಪ್ಪ, ಬಾ ಹೋಗಿ ಕರೆದ್ಬಿಟ್ಟು ಬರೋಣ. ಅಪ್ಪರೇ ಯಾವಾಗ ಬಂದ್ರಿ? ಒಳಗೆ ಬರ್ನೇ ಇಲ್ಲ ನೀವು? ಹೌದು ಅಪ್ಪರೇ, ಬರ್ರಿ ಒಳಕ್ಕೆ, ಊಟ ಮಾಡ್ಕೊಂಡು ಹೋಗ್ರಿ. ಅಯ್ಯೋ ಇಲ್ಲ ಕಣ್ ಚೈತ್ರ, ನಂದು ಇವಾಗ ಮುಗಿಸ್ಕೊಂಡು ಒಟ್ಟಿಗೆ ಬಂದಲ್ಲವಾ. ನಿಮ್ಮಮ್ಮ ಇಲ್ಲ, ಮತ್ತೆ ಗುಡಿ ಕಡೆ ಬೇರೆ ಹೋಗ್ಬೇಕು. ಅಲ್ಲೂ ಕೆಲಸ ಅವೆಲ್ಲ ನೀಟಾಗೆಲ್ಲ ನೋಡ್ಕೋಬೇಕು. ನೀನು ಬರ್ತೀನಿ, ಇವಾಗ ಬಂದವ್ರಲ್ಲ ಅವ್ರಿಗೆ ನೀಟಾಗಿ ಹಾಕಡ್ವಾ ಏನೋ. ಅಪ್ಪರೇ ನೀವು ಬಂದು ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ನನ್ನ ಮೇಲೆ ಹಣೆ ಕೂಕಣವ, ಇಷ್ಟು ತಿಂದೆ ನಾನು, ಮೊಸರನ್ನ ತಿಂದೆ, ನೀವು ಹುಳಿನೂ ಮಾಡಿದ್ದೆ, ನಾನೇ ಮಾಡ್ಕೊಂಡು ತಿಂದೆ. ತಿಂದಿಲ್ಲ ಅಂತಿದ್ರೆ ನಾನೇನೇ ಬರ್ತೀನಿಲ್ವಾ ಹೇಳು? ನಂದು ಆಯ್ತು ಕಣ್ರಪ್ಪ. ಗೌಡ್ರೆ ಹೋಗಿ, ಟೈಮ್ ಆಯ್ತು, ಹೋಗಿ ಫಸ್ಟು ಊಟ ಮಾಡೋ ಹೋಗಿ, ನಾನು ಬರ್ತೀನಿ ಸಂಜೆ ಮತ್ತೆ ಕೂತ್ಕೊಂಡು ಮಾತಾಡಿದ್ರಾಯ್ತು. ಸರಿ ಕಣಪ್ಪ, ಸಂಜೆ ಬಂದು ನಮ್ಮನೇಲೆ ಊಟ ಮಾಡಬೇಕು. ಹ್ಞೂ ಕಣ್ತಂದೆ, ಆಯ್ತು. ನೀನು ಮಾಡಿದ್ದು ನಾನು ಬೇಡ ನನ್ನ ಖಂಡಿತವಾಗ್ಲೂ ತಿಂತೀನಿ, ಸರಿನಾ? ಸರಿಯಪ್ಪ. ಅಣ್ಣ, ಅದಕ್ಕೆ ದುರ್ಗವ್ವ ಬರ್ರಿ, ಟೈಮ್ ಆಯ್ತೈತೆ, ಮೊದಲು ಊಟ ಮಾಡಿರಂತೆ. ಅಯ್ಯಪ್ಪ ನನಗಂತೂ ತುಂಬಾ ಹೊಟ್ಟೆ ಹಸ್ತಿತ್ತಿತ್ತಪ್ಪ. ಯಾವ ಕರೀತಾರೆ ಊಟಕ್ಕೆ, ಯಾವ ಕರೀತಾರೆ. ನಮ್ಮ ಮನೇಲಾಗಿದ್ರೆ ಇಷ್ಟೊತ್ತು ಕಾಲೇ ತಟ್ಟೆ ಹಿಡ್ಕೊಂಡು ನಾನೇ ಹೋಗಿ ಹಾಕೊಂಡು ಜಮ್ ಅಂತ ಟಿವಿ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ತಿಂತಿದ್ದೆ. ಇವ್ರ ಮನೆಯಲ್ಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಅಕ್ಕರೆ ಬರ್ರಿ ಒಳಗೆ ಹೋಗೋಣ. ಅಡುಗೆ ಮಾಡೋಳೆ ಚೈತ್ರ, ನೀವು ಹೊಟ್ಟೆ ತುಂಬ ತಿನ್ಬೇಕು. ಏನ್ ಮಗ ಹೇಳ್ದೆ ನೀನು? ಚೈತ್ರ ಅಡುಗೆ ಮಾಡ್ತಾ? ಅಯ್ಯೋ ನನ್ನ ಒಲೆ, ನಾನಂತೂ ತಿನ್ನಕ್ಕಿಲ್ಲ. ದುರ್ಗವ್ವ ಹೋಗು, ಒಂಚೂರು ಮುದ್ದೆನೂ ಮಾಡ್ಬಿಡು, ಇಲ್ಲ ಉಪ್ಸಾರು ಮಾಡ್ಬಿಡು, ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬಿಡುಮ. ನಂಗೆ ಗೊತ್ತಿತ್ತು ನಮ್ಮ ಅದಕ್ಕೆ ಈ ಥರ ನಾನು ಮಾಡಿದ್ದೀನಿ ಅಂದರೆ ನಂಬದೇ ಇಲ್ಲ ಅಂತ. ಅಯ್ಯೋ ಅದಕ್ಕೆ ತಿಪ್ಪೇಸ್ವಾಮಿ ನಿನ್ನ ಜೊತೆ ಜೋಕ್ ಮಾಡ್ತಿದ್ದಾರೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಅವರೇ ಅಡುಗೆ ಮಾಡಿರೋದು, ನೀವು ಬಂದು ನೀಟಾಗಿ ತಿನ್ನಿ. ಅಯ್ಯೋ ನನ್ನ ಹೆಂಡತಿ ಮಾಡಿದ್ದಾಳೆ ಅಂದರೆ ನಂಬ್ತಾನೆ ಇಲ್ವಲ್ಲ. ಇರ್ಲಿ ಮನೇಲಿ ಹೋದ್ಮೇಲೆ ಊಟ ಗೀಟ ರುಚಿ ಎಲ್ಲ ನೋಡಿದ್ಮೇಲೆ ಹೇಳಿದ್ರಾಯ್ತು. ಹೌದೌದು ನಾನೇ ಮಾಡಿರೋದು, ಸುಮ್ಮನೆ ತಮಾಷೆ ಮಾಡಿದೆ. ಬನ್ನಿ ಅಕ್ಕ, ಊಟ ಮಾಡೋಣ. ಏನಪ್ಪ ನೀನು ಮೊದಲೇ ಹೊಟ್ಟೆ ಹಸ್ತೈತೆ, ಹಿಂಗೆಲ್ಲ ಮಾತಾಡ್ಬೋದ ನೀನು? ನೋಡ್ ನಡಿಯಪ್ಪ. ಚೈತ್ರ ತಗೊಬರಗುವ, ಹೋಗು, ಎಲ್ಲ ಹೋಗು, ಬನ್ನಿ ಅದಕ್ಕೆ. ಏನಪ್ಪ ತಿಪ್ಪೇಸ್ವಾಮಿ, ನಮ್ಮನೇಲಿ ಮಾಡೋ ಥರ ಹಬ್ಬದ ಊಟ ಮಾಡಿಸ್ಬಿಟ್ಟಿದ್ಯಲ್ಲಪ್ಪ, ಇದಕ್ಕೆಲ್ಲ ಜಾಸ್ತಿ ಸಾನಿ ಕಷ್ಟ ಆಗಲ್ವ ನಿನಗೆ? ಅಯ್ಯೋ ಗೌಡ್ರೆ, ಇದು ಕಡಿಮೆನೆ. ಚೈತ್ರ ಅಣ್ಣನಿಗೆ ಅದಿಷ್ಟ ಇದಿಷ್ಟ, ಅತ್ತಿಗೆಗೆ ಸ್ವೀಟ್ ಇಷ್ಟ, ನಮ್ಮ ದುರ್ಗನ್ಗೆ ಖಾರ ಮತ್ತೆ ಪಲ್ಯಗಳು ಇಷ್ಟ ಅಂತ ಹೇಳಿ ಅವಳೇನೆ ಖುದ್ದಾಗೆ ಮಾಡಿರೋದು. ಏನಪ್ಪ ಹೇಳ್ತಿದ್ದೆ? ಸಾಕು ಸುಮ್ಮನಿರಪ್ಪ, ಈ ಜನ ತಮಾಷೆ ಮಾಡ್ತಿದ್ದೆ ನೀನು. ಇಷ್ಟು ರುಚಿ ಆಗೈತೆ. ನಂಗಂತೂ ಅನ್ನ ಸಾರು, ಹಪ್ಪಳ, ಒಬ್ಬಟ್ಟು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಕಣಪ್ಪ. ನೋಡಪ್ಪ, ನಮ್ಮ ಮನೆಗೆ ಬಂದಾಗ ಇದೇ ಥರ ನೀನು ನನಗೆ ಅಡುಗೆ ಮಾಡ್ಕೊಡಪ್ಪ. ನನಗೆ ಈ ಥರ ರುಚಿಯಾಗಿ ಅಡುಗೆ ತಿಂದು ಶಾನೆ ಚೆನ್ನಾಗಿ ಹೋಗೋಯ್ತು. ನಮ್ಮ ದುರ್ಗವ್ವ ಮಾಡ್ಕೊಡ್ತಾಳೆ, ಅವಳು ರುಚಿಯಾಗಿ ಇರ್ತದೆ. ನಿನ್ನ ಕೈ ರುಚಿನೂ ಒಂಥರ ಚೆನ್ನಾಗೈತೆ. ಯಾಕತ್ತೆ ನಾನು ಮಾಡ್ಕೊಟ್ಟಿರೋದು ಎಲ್ಲ ಬೇಜಾರಾಗೋಯ್ತೆ ಇವಾಗ? ಇವಾಗ ಅಣ್ಣ ಮಾಡ್ಕೊಟ್ಟಿರೋದಕ್ಕೆ ರುಚಿ ಆಗೈತೇನು?
ಹೌದು ಕಣಪ್ಪ. ಅಡುಗೆ ಮಾತ್ರ ತುಂಬ ಚೆನ್ನಾಗೈತೆ. ಅದಕ್ಕೆ ತುಪ್ಪ ಹಾಕ್ಲೇನು, ಇನ್ನೊಂದು ಒಬ್ಬಟ್ಟು ಹಾಕ್ಲಾ, ಇಲ್ಲಾಂದ್ರೆ ಹಪ್ಪಳ ಹಾಕ್ಲಾ, ಏನು ಬೇಕು ಹೇಳಿ, ನಾಚ್ಕೋಬೇಡಿ. ನಿಮ್ ನೋಡಿ ಕುಡಿಯೋದಕ್ಕೆ ನಿಮ್ಗೆ ಆ ನೀರು ಈ ನೀರು ಅಂತ ಬೇಡ, ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ ಒಲೆ ಮೇಲೆ, ಅದನ್ನ ನಿಮಗೆ ತಗೊಬಂದು ಕೊಡ್ತೀನಿ ಕುಡಿಯೋದಕ್ಕೆ. ಮತ್ತೆ ಶೀತ ಗೀತ ಹಾಕ್ಬಿಡುತ್ತೆ ಅಂತ. ನನ್ನ ಮೇಲೆ ಏನಪ್ಪ ಈ ಪಾಟಿ ಕಾಳಜಿ, ನನಗೇನೆ ನಂಬಕೈತಿಲ್ಲ. ಏನಪ್ಪ ಇವಳು ಹಿಂಗೆಲ್ಲ ಆಡ್ತಿದ್ರೆ ಸ್ವಲ್ಪ ನನಗೆ ದಿಗ್ಲು ಜಾಸ್ತಿ ಆಯ್ತಿತ್ತೇನೋ. ಅಥವಾ ನಿಮಗೆ ಚೈತ್ರಕ್ಕ ನೋಡಿದ್ರೆ ಒಂಥರ ಒಟ್ಟು ಹುರಿತಿತ್ತಲ್ವಾ? ಅಲ್ಲ, ಚೈತ್ರಕ್ಕ ನೋಡಿ ನಿಮ್ನ ಎಷ್ಟು ಸಾನೆ ಹೊಗಳ್ತಾವಳೆ. ಅಪ್ಪಿ ತಪ್ಪಿ ಏನಾದ್ರೂ ಹಳೆ ಚೈತ್ರಕ್ಕ ಆಗಿದ್ರೆ ಮುಗ್ದೋಯ್ತು ಕತೆ ನಮ್ದು. ಗೌಡ್ರೆ, ಏನು ಗೊತ್ತಾ, ನಾವಂತೂ ಇದರಲ್ಲಿ ಇಬ್ರು ಸಮಸಮವಾಗಿ ಅಡುಗೆ ಮಾಡಿರೋದು. ಒಬ್ಳೆ ಅಂತೂ ಮಾಡಿಲ್ಲ, ನಾನು ಮಾಡಿದ್ದೀನಿ. ಹಾಗಂತ ಹೇಳಿ ನಾನು ಜಾಸ್ತಿ ಬರೀ ಪಲ್ಯನೇ ಮಾಡಿರೋದು. ತಿಳಿ ಸಾರು, ಸಾಂಬಾರು, ಒಬ್ಬಟ್ಟು, ಪಲ್ಯಗಳು ಎಲ್ಲಾನೇ ಚೈತ್ರನೇ ಮಾಡಿದ್ದು. ಏನೋ ನನ್ನ ತಂಗಿಯವ ಮಾಡಿದ್ದೆ ಇದೆಲ್ಲ. ಅಯ್ಯೋಯ್ಯೋ, ಅವಳಿಗೆ ನೀಟಾಗಿ ಅನ್ನನೇ ಇಡಕ್ಕೆ ಬರ್ತಿರ್ಲಿಲ್ಲ ಕಣಪ್ಪ. ನೋಡು ಇಷ್ಟೊಂದೆಲ್ಲ ಮಾಡ್ಬಿಟ್ಟವಳೆ. ನನಗೇನೆ ಅಯ್ಯೋ ನಂಬಕ್ಕೆ ಆಯ್ತಿಲ್ಲ ದೀಟವಾಗ್ಲೂ. ಮಗ, ನನ್ನ ಮೇಲೆ ಆಣೆ ಮಾಡ್ಗೆ ಹೇಳು, ಚೈತ್ರನೇ ಇದೆಲ್ಲ ಮಾಡಿರೋದು. ನೀನು ಸುಳ್ಳು ಪಳ್ಳಿ ಹೇಳಂಗಿಲ್ಲ, ನನ್ಗೆ ಗೊತ್ತು. ನೀನು ನಿಜ ಹೇಳು. ಅಯ್ಯೋ ಅಮ್ಮ, ನನ್ನಾಣೆ, ನಿಮ್ಮಾಣೆ, ಗೌಡ್ರ ಮೇಲಾಣೆ, ಮತ್ತೆ ದುರ್ಗವನ್ ಮೇಲಾಣೆ, ಚೈತ್ರನೇ ಇದರಲ್ಲಿ ಜಾಸ್ತಿ ಮಾಡಿರೋದು. ನಾನು ಅವಾಗ ಎಲ್ಲನೂ ಹೇಳ್ಕೊಡ್ತೀನಿ. ಇವಾಗ ಅದನ್ನೆಲ್ಲ ಮಾಡಕ್ ಕಲ್ತಿದ್ದಾಳೆ. ನೀವು ಆರಾಮಾಗೆ ಚೆನ್ನಾಗಿ ತಿನ್ಬೋದು ನೋಡಿ ಇನ್ಮೇಲೆ. ಅದಕ್ಕೆ ನಾನು ಸುಮ್ಮನೆ ನೀವು ತಿನ್ನೋವರೆಗೂ ಸುಮ್ಮನೆ ಇರಲಿ ಅಂತ ನಾನೇನೆ ಅಲ್ಲಿ ಹೇಳಿದ್ದು. ಇವಾಗ ತಿಂತಾ ಇದ್ದೀರಲ್ವಾ, ಇವಾಗ ನಾನು ಒಪ್ಕೊಂತೀನಿ, ಇದನ್ನ ಖಂಡಿತವಾಗ್ಲೂ ನಾನೇ ಮಾಡಿರೋದು. ನೀವು ನಂಬಲಿ ಬಿಡ್ಲಿ, ಒಟ್ಟಿನಲ್ಲಿ ರುಚಿಯಾಗಿದೆ ಅಂತ ಹೇಳಿದ್ರಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ. ಹೌದಾ, ಇದು ನೀನೇ ಮಾಡಿರೋದು? ಏನೋಪ್ಪ, ನನಗೆ ನಂಬಕ್ಕೆ ಆಯ್ತಾ ಇಲ್ಲ. ದುರ್ಗವ್ವ ಮಾಡಿದಾಳೆ ಅಂತ ಅಂದಿದ್ರೆ ನಾನು ನಂಬಿಡ್ತಿದ್ದೆ. ದುರ್ಗವೊಂದು ರುಚಿ, ನಿನ್ನ ರುಚಿನೂ ಸ್ವಲ್ಪ ಅದೇ ಥರ ಐತೆ. ಒಂಚೂರು ನೀನೇ ಒಂಚೂರು ಸಾರು ಜಾಸ್ತಿ. ಇವಾಗ ಏನಪ್ಪ, ಹುಳಿಲಿ ಪಲ್ಯದಲ್ಲಿ ಟೇಸ್ಟು ಬೇರೆ ಥರ ಐತೆ. ನನಗೇನೋ ಚೆನ್ನಾಗೈತೆ ಅನಿಸ್ತೈತೆ. ಇನ್ನೇನು ಮಾಡೋದು, ಆವಾಗಲೇ ಹೇಳ್ಬಿಟ್ಟಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡು, ನಾನು ಊಟದ ವಿಚಾರದಲ್ಲಿ ಸತ್ಯವಾಗ್ಲೇ ಹೇಳೋದು, ಸತ್ಯನೇ ಹೇಳೋದು. ನೀನು ಮಾತ್ರ ಚೆನ್ನಾಗಿ ಮಾಡಿದ್ಯಾ ಬಿಡು. ಹೆಂಗೊತ್ತಿಗೆ ತಿಪ್ಪೇಸ್ವಾಮಿ ಎಲ್ಲ ಹೇಳ್ಕೊಟ್ಟಿದ್ದಾನಲ್ಲ, ನಂಗೆ ಅದೇ ಖುಷಿ. ಇನ್ನೇನು ಮಾಡದೆ ಪಾಪ, ಗಂಡು 3 ಹೊತ್ತೂ ಹೊಲ ಗದ್ದೆ ಅದು ಇದು ಅಂತ ಒಬ್ಬನೇ ಇದ್ದಾನೆ. ತಿರ್ಗಾಡ್ಬೇಕು, ಅವನ ಗದ್ದೆಲಿ ಅವನೇ ಜಾಸ್ತಿ ಕೆಲಸ ಮಾಡೋದಲ್ವಾ. ಅದಕ್ಕೆ ನಮ್ಮ ಚೈತ್ರ ಎಲ್ಲ ನೀಟಾಗಿ ಕಲ್ತಿದ್ದಾಳೆ ಅಲ್ವೇನವ ತಂಗಿ? ಹೌದು ಅಣ್ಣಯ್ಯ, ನೀನು ಹೇಳಿದ್ದೆ ಕರೆಕ್ಟ್. ಮತ್ತೆ ಅವ್ರು ತಾನೇ ಪಾಪ ಎಷ್ಟು ಅಂತ ಮಾಡೋಕ್ಕಾಗತ್ತೆ. ಅದಕ್ಕೆ ಮತ್ತೆ ಅಮ್ಮವ್ರು ಬಂದ್ಬಿಟ್ಟು ಎಲ್ಲ ನಂಗೂ ಸ್ವಲ್ಪನೂ ಹೇಳ್ಕೊಟ್ಟಿದ್ರು. ಇನ್ನು ತಿಪ್ಪೇಸ್ವಾಮಿಗೆ ಅವರೇ ತಾನೇ ಅಡಿಗೆ ಪಡಿಗೆ ಎಲ್ಲ ಮಾಡೋದು ಹೇಳ್ಕೊಟ್ಟಿತ್ತು. ಅದಕ್ಕೆ ನೋಡು, ಇವ್ರನ್ನ ಹತ್ರ ಮತ್ತೆ ಅಮ್ಮನ ಹತ್ರ ಇಬ್ಬರ ಹತ್ರನೂ ಚೆನ್ನಾಗಿ ಕಲ್ತ್ಕೊಂಡು ಇವಾಗ ನಾನೇ ಮಾಡೋದಿನ ಕಲ್ತ್ಕೊಂಡಿದ್ದೀನಿ. ಒಟ್ಟು ಮಗ, ನೀನಂತೂ ಭಾಳ ಅದ್ಭುತವಾಗಿ ಅಡುಗೆ ಮಾಡಿದ್ಯಾ. ನಂಗಂತೂ ಸಾನೆ ಖುಷಿ ಆಯ್ತೈತೆ ಕಣವ ತಾಯಿ ಚೈತ್ರ. ಹೌದಾ ಗೌಡ್ರೆ, ಇವಾಗ ಹೆಂಗಿದ್ರು ಆರಾಮಾಗಿ ಇವಾಗ ಊಟ ಮಾಡಿ ನೆಕ್ಸ್ಟ್ ಟೈಮ್ ಪ್ರತಿ ಸಲನೂ ಚೈತ್ರನೇ ನಿಮ್ಗೆ ಅಡುಗೆ ಮಾಡ್ಕೊಡ್ತಾಳೆ, ಸರಿನಾ? ಚೈತ್ರಕ್ಕ, ನೀನು ಚೆನ್ನಾಗೇ ಮಾಡ್ತೀಯ ಬಿಡು ಅಡುಗೆನ. ಮನೇಲಿ ಏನನ್ನು ಮಾಡಕ್ಕೆ ಬರ್ತೀನಿಲ್ಲ. ಇಲ್ಲಿಗೆ ಬಂದ್ಮೇಲೆ ನೋಡು ಎಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ. ನಂಗೂ ಒಂದೆರಡು ಒಬ್ಬಟ್ಟು ತಗೊಂಬ ಹೋಗು. ಇದನ್ನೆಲ್ಲ ಪೂರ್ತಿ ಇವಾಗ ನೀಟಾಗಿ ಖಾಲಿ ಮಾಡ್ಬಿಡ್ತೀನಿ, ಒಂದು ಚಿಂಕ್ರ ಬಿಡ್ದಂಗೆ. ಹೌದಾ ದುರ್ಗಾ, ಫಸ್ಟ್ ಇದನ್ನೆಲ್ಲ ತಿಂದು ಖಾಲಿ ಮಾಡು. ಆಮೇಲೆ ಬೇಕಾದ್ರೆ ನಾನು ಇನ್ನೆರಡು ಒಬ್ಬಟ್ಟು ತಗೊಂಬಂದು ಹಾಕ್ತೀನಿ. ಇನ್ನೂ 5 ಇದೆ, ನೀನೇನು ತಲೆ ಕೆಡ್ಸ್ಕೊಬೇಡ. ಆದರೂ ಒಂಚೂರು ಸಾನೇನೆ ಅನುಮಾನ ಬರ್ತೈತಲ್ಲ ನನಗೆ. ಇವಳೇ ಮಾಡಿದ್ದ ಅಥವಾ ಗಂಡ ಇವಳ ಪರ ನಿಂತ್ಕೊಂಡು ಮಾತಾಡ್ತಿದ್ದಾನ? ನನಗೂ ಇಷ್ಟು ಟೇಸ್ಟಾಗಿ ಅಡುಗೆನೇ ಮಾಡಕ್ಕೆ ಬರಲ್ವೇ? ನನ್ನ ಹೆಂಡತಿ ಮನ್ಸೊಳಗಡೆ ನೀ ಏನಾದ್ರು ಗೊಣಕತಾ ಇರ್ತಾಳೆ. ನೀವೇನು ತಲೆ ಕೆಡ್ಸ್ಕೊಬಿಡಿ. ಹೆಂಡತಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಟ್ಟೆ ತುಂಬ ತಿಂದು ಎದಳು. ಈ ಎಲೆ ಮುಂದೆ ಮೇಲೆ ಹಿಂಗೆ ಕೂತ್ಕೋಬಾರ್ದು ಜಾಸ್ತಿ. ಆದರೂ ಅತಿಥಿ ಸರ್ಕಾರ ಚೈತ್ರಕ್ಕೊಂದು ಜೋರಾಗೆ ಐತೆ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.